ಅಧ್ಯಾಯ ಪರಮ ಗೀತೆಗಳು. ಮೊದಲನೇ ವಚನ, ನಾನು ಬಯಲಿನ ನೆಲ ಸಂಪಿಗೆ ತಗ್ಗಿನ ತಾವರೆ. ಈ ಪರಮಗೀತೆಯ 2ನೇ ಅಧ್ಯಾಯದ ಮೊದಲನೇ ವಚನ ನಾವು ನೋಡಿಕೊಳ್ಳೋಣ. ನಾನು ಬಯಲಿನ ನೆಲಸಂಪಿಗೆ ತಗ್ಗಿನ ತಾವರೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿರುವ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಈ ಪರಮಗೀತವನ್ನ ನಾವು ಅಭ್ಯಾಸ ಮಾಡುವಂಥದ್ದು ಸತ್ಯವೇದದಲ್ಲಿ. ಇದು ಒಂದು ಪ್ರೇಮ ಪತ್ರವಾಗಿರುವಂಥದ್ದು ನಾವು ಕಾಣುತ್ತೇವೆ. ಪರಮಗೀತ ಎಂಬುದಾಗಿ ಹೇಳುವಾಗ ಅನೇಕ ಜನರು ಇದನ್ನು ಇಷ್ಟ ಪಡುವಂಥದ್ದು ಮತ್ತೆ ಅನೇಕರು ಇದನ್ನು ಗೇಲಿ ಮಾಡುವಂಥದ್ದು ಸಹ. ವಿಶೇಷವಾಗಿ ಅನ್ಯರು ಇದನ್ನು ಒಂದು ರೀತಿಯಲ್ಲಿ ಯಾಕೆ ಇದು ಈ ತರ ಎಲ್ಲ ಬರ್ದಿದೆ, ಯಾಕೆ ಈ ರೀತಿ ಎಲ್ಲ ಒಂದು ರೀತಿ ಪ್ರೇಮ ಪತ್ರ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನ್ಗೆ, ಲವ್ 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 ಅಂತ ಏನು ಹೇಳ್ತೀವಿ ನಾವು, ಆ ರೀತಿಯಲ್ಲಿ ಇದು ಬರ್ದಿದೆ ಅಂತ ಹೇಳಿ ಅನೇಕರು ಹೇಳ್ತಾ ಇರ್ತಾರೆ. ಈ ಸತ್ಯವೇದದಲ್ಲಿ ಕೂಡ ಅನೇಕ ವಿದ್ವಾಂಸರು, ಪಂಡಿತರು, ಸತ್ಯವೇದ ಪಂಡಿತರು ಕೂಡ ಇದನ್ನ ಅಭ್ಯಾಸ ಮಾಡುವಾಗ ಇದನ್ನ ಯಾಕೆ ಬೈಬಲ್ ಅಲ್ಲಿ ಸೇರಿಸಬಾರ್ದಾಗಿತ್ತು ಅನ್ನುವಂತ ಒಂದು ಅಭಿಪ್ರಾಯ ಕೂಡ. ಈ ರೀತಿಯಾದಂತ ಮಾತುಗಳು, ಈ ರೀತಿಯಾದಂತ ಪಿಸು ಮಾತುಗಳು ಅಥವಾ ಗುಪ್ತ ಮಾತುಗಳು ಅಥವಾ ಬಹಿರಂಗ ಮಾತುಗಳು, ಈ ರೀತಿಯಾದಂತ ಒಂದು ಪ್ರೇಮ ನಿವೇದನೆ ಮಾಡುವಂತ ಮಾತುಗಳು ಈ ಸತ್ಯವೇದದಲ್ಲಿ ಯಾಕೆ ಇರಬಾರ್ದಾಗಿತ್ತು, ಇದು ಬೇಡ ಅಂತಕ್ಕಂಥದ್ದು ಅನೇಕ ಪಂಡಿತರ ಅಭಿಪ್ರಾಯ. ಆದ್ರೆ ಒಂದೇ ಒಂದು ಕಾರಣ ಹೊರತುಪಡಿಸಿ ಬೇರೆ ಯಾವ ಕಾರಣದಿಂದನೂ ಇದನ್ನ ಇಲ್ಲಿಗೆ ಸೇರಿಸಲಿಕ್ಕೆ ಅದು ಸಮಂಜಸವಲ್ಲ ಅಂತಕ್ಕಂಥದ್ದು ಪಂಡಿತರ ಅಭಿಪ್ರಾಯವಾಗಿದೆ. ಒಂದೇ ಒಂದು ಕಾರಣ, ಅದೇನಪ್ಪಾ ಅಂದ್ರೆ ಇದು ದೇವರಿಗೂ ಮನುಷ್ಯನಿಗೂ ಒಂದು ಪ್ರೇಮ ಅಥವಾ ಮೊದಲಿಂಗನಿಗಿರುವಂತ ಒಂದು ಪ್ರೇಮ, ಇದನ್ನ ವರ್ಣಿಸಲು ಮಾತ್ರ ಈ ಒಂದು ಪರಮಗೀತೆ ಇಲ್ಲಿಗೆ ಸೇರಿಸಬೇಕೇ ವಿನಃ ಬೇರೆ ಯಾವ ಕಾರಣಗಳಿಂದಲೂ ಇದನ್ನ ಇಲ್ಲಿ ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಪಂಡಿತರ ಅಭಿಪ್ರಾಯ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ದೇವರ ವಾಕ್ಯದಲ್ಲಿ ಒಂದು ಮಾತು ನನಗೆ ಬಹಳ ಇಷ್ಟ ಯಾವಾಗನು. ಅದೇನಂದ್ರೆ ಯೆಶಾಯ 34ನೇ ಅಧ್ಯಾಯ 16ನೇ ವಚನ. ಈ ವಚನದಲ್ಲಿ ಏನ್ ಬರ್ದಿದೆ ಅಂದ್ರೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರೋದು ಎಲ್ಲವೂ ಜೊತೆ ಜೊತೆಯಾಗಿ ಇರುವುದು ಅಂತ. ಅಂದ್ರೆ ನಮ್ಮ ಬೈಬಲ್ ಅಲ್ಲಿ ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಇದೆ ಅನ್ನೋದು. ಎಲ್ಲ ವಿಷಯಗಳು ಇಡೀ ಪ್ರಪಂಚದಲ್ಲಿ ನಡೆಯುವಂಥದ್ದು, ಭೂಲೋಕ, ಪರಲೋಕ, ನರಕ, ಎಲ್ಲಾ ಕಡೆ ಈಗ ನಡೆಯೋದು, ಹಿಂದೆ ನಡೆದಿರೋದು, ಮುಂದೆ ನಡೆಯುವಂತ ಸರ್ವ ವಿಷಯಗಳು ಕೂಡ ಈ ಬೈಬಲ್ ನಲ್ಲಿ ಇದೆ. ಅದಕ್ಕಾಗಿ ಈ ವಿಷಯವನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ತಿಳ್ಕೊಳ್ಳುವಂತವನಾಗಿದ್ದೇನೆ. ನೋಡಿ, ನಾನು ಬಯಲಿನ ನೆಲಸಂಪಿಗೆ ತಗ್ಗಿನ ತಾವರೆ ಅಂತ ಈ ತಾವರೆ ಹೂಗೆ ಹೋಲಿಸ್ತಾ ಇದ್ದಾನೆ ತನ್ನನ್ನ. ಇದು ಜನಗಳಿಗೆ ಅರ್ಥವಾಗೋದಿಲ್ಲ, ಹೊರಗಡೆಯವ್ರಿಗೆ. ಇದನ್ನ ಓದಿದ್ರೆ ಏನೋ ಒಂದು ರೀತಿ ಕಾಣ್ತದೆ. ಆದ್ರೆ ಯೇಸು ಸ್ವಾಮಿ ಮಕ್ಕಳಿಗೆ, ಈಗ ಯಾರಿಗೆ ಒಬ್ಬ ಗಂಡ ಹೆಂಡತಿ ಗಂಡ, ನಿನ್ಗೆ ಕೆಲವು ವಿಷಯಗಳು ಇರ್ತಾವ, ಅದನ್ನ ಯಾರಿಗೂ ತಿಳ್ಕೊಳಕ್ ಆಗೋದಿಲ್ಲ. ಅವ್ರವ್ರ ಮನಸ್ಸಲ್ಲಿ ಇರೋದನ್ನ ಯಾರು ತಿಳ್ಕೊಳಕ್ ಆಗೋದೇ ಇಲ್ಲ. ಸಲಮೋನ ಹೇಳ್ತಾನೆ ಜ್ಞಾನೋಕ್ತಿಲಿ, ನನ್ಗೆ ಕೆಲವು ವಿಷಯಗಳು ಅರ್ಥ ಆಗವಲ್ದು, ಭೂಲೋಕದಲ್ಲಿ ಅರ್ಥ ಆಗದೆ ಇರೋದು ಒಂದು 7 ವಿಷಯ ಇದೆ, 5 ಇದೆ, 6 ಇದೆ, 7 ಇದೆ. ಅದ್ಯಾವ್ದಂದ್ರೆ ಆಕಾಶದಲ್ಲಿ ಹದ್ದಿನ ಆದಿ, ಬಂಡೆ ಮೇಲಿನ ಸರ್ಪದ ಸರಣಿ. ಬಂಡೆ ಮೇಲೆ ಸರ್ಪ ಹೋದ್ರೆ ಅದು ಗೊತ್ತಾಗಲ್ಲ, ಆಕಾಶದಲ್ಲಿ ಹದ್ದು ಹೋದ್ರೆ ಅದು ಗೊತ್ತಾಗಲ್ಲ. ಅದೇ ತರ ಇನ್ನೊಂದೆರಡು ಹೇಳ್ತಾರೆ. ಮತ್ತೆ ಸ್ತ್ರೀಯರಲ್ಲಿ
ಪುರುಷನ ಪದ್ಧತಿ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಸ್ತ್ರೀ ಒಂದು ಪುರುಷ ಅವ್ರ ಜೊತೆಲಿ ಏನೇನ್ ಸಂಬಂಧ ಇರ್ತಾವೋ ಅದು ಆಳವಾಗಿ ನಾವು ಹೇಳಕ್ಕೆ ಬರೋದಿಲ್ಲ, ಅವ್ರವ್ರಿಗೆ ಗೊತ್ತಿರುತ್ತೆ ಅಂತ. ಆತರ ಆತನ ಪ್ರೇಮ ನಿವೇದನೆ, ನಾನು ಬಯಲಿನ ನೆಲಸಂಪಿಗೆ ತಗ್ಗಿನ ತಾವರೆ. ಆತನ ಆ ಒಂದು ಇದಕ್ಕೆ ಹೋಲಿಸ್ಕೊಂತಾನೆ. ಆ ನೆಲಸಂಪಿಗೆ ಅಂದ್ರೆ ಅದು ಒಂದು ಬಹಳ ಸಂಪಿಗೆ ಅಂದ್ರೇನೆ ಅದು ಬಹಳ ಘಮಘಮಿಸುವಂತದ್ದು. ಆಯ್ತಾ. ತಗ್ಗಿನ ತಾವರೆ ಅಂದ್ರೆ ಅದೊಂದು ತಾವರೆ ಹೂ ಅಂತ ಬಹಳ ನಿಮಗ್ ಗೊತ್ತಿದೆ. ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿರುವ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಅಂದ್ರೆ ಎಲ್ಲಾ ಮುಳ್ಳುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಅಂತ ಎಲ್ಲರಲ್ಲೂ ತಾವರಂತೆ ಶ್ರೇಷ್ಠಳು ಅಂತ. ಈಗ ಯೇಸು ಸ್ವಾಮಿಗೂ ನಮಗೂ ಹೋಲಿಸ್ಕೊಳ್ಳೋಣ. ಯೇಸು ಸ್ವಾಮಿ ನೆಲಸಂಪಿಗೆ ತಗ್ಗಿನ ತಾವರೆ ಅಂದ್ರೆ ನಾವು ಆತನ ಪ್ರಿಯ ಅಂದ್ರೆ ಸಭೆ ಮುಳ್ಳುಗಳ ಮಧ್ಯೆ ಅಂದ್ರೆ ನಾವೆಲ್ಲ ಮುಳ್ಳುಗಳ ಮಧ್ಯದಲ್ಲಿನೇ ಜೀವಿಸ್ತಾ ಇದೀವಲ್ವಾ. ಕಷ್ಟ, ಸಂಕಟ, ಇಕ್ಕಟ್ಟು, ಯೇಸು ಸ್ವಾಮಿಯ ನಿಮಿತ್ತವಾಗಿ ಕೂಡ ಅನೇಕ ತೊಂದರೆಗಳು, ಕಷ್ಟಗಳು, ಮುಳ್ಳುಗಳ ಮಧ್ಯದಲ್ಲಿ ತಾವರೆ ಅಂತೆ ನಾವು ಶ್ರೇಷ್ಠಳಾಗಿ ಯೇಸು ಸ್ವಾಮಿಗೆ ಜೀವಿಸುವಂಥದ್ದು. ದೇವರಿಗೋಸ್ಕರ, ಯೇಸು ಸ್ವಾಮಿಗೋಸ್ಕರ ಜೀವಿಸುವಂಥದ್ದು. ಮುಳ್ಳುಗಳ ಮಧ್ಯೆ ಒಂದು ಹಾಡಿದೆಯಲ್ಲ, ಮುಳ್ಳುಗಳಿಂದ ಬಿಡಿಸಯ್ಯ ನನ್ನ ಪ್ರಿಯ ಏಸಯ್ಯ ಅಂತ. ಆ ತರ ಮುಳ್ಳುಗಳ ಮಧ್ಯದಲ್ಲೇ ಜೀವಿಸ್ತಾ ಇರ್ತೀವಿ ನಾವು. ಆಯ್ತಾ. ಎಜ್ಕೇಲ್ ಪ್ರವಾದನೆ ಗ್ರಂಥದಲ್ಲಿ ಪ್ರವಾದಿಗಳಿಗೆ ದೇವರು ಹೇಳ್ತಾರೆ, ನೀವು ಮುಳ್ಳುಗಳ ನಡುವೆ ಜೀವಿಸ್ತಾ ಇದೀಯಾ, ಆದ್ರೂ ಕೂಡ ನೀನು ಎದುರುಬೇಡ ಅವ್ರಿಗೆ ಅಂತ. ಆಮೇಲೆ ನಮ್ಗೆ ಇಕ್ಕಟ್ಟು, ಅದ್ರೊಳಗೆ ಕೂಡ ಒಂದು ತಾವರೆ ಅಂತೆ ಬೆಳೆಯೋದು. ಗುಲಾಬಿ ಹೂವು ಇದೆಯಲ್ಲ, ಗುಲಾಬಿ ಹೂವು ಏನ್ ಮಾಡ್ತದೆ, ಅದು ಮುಳ್ಳುಗಳ ನಡುವೆನೇ ಇದೆ, ಆದ್ರೆ ಆ ಹೂವು ನಮಗ್ ಬಹಳ ಇಷ್ಟ ಆಗ್ತದಲ್ವ. ಎಲ್ಲಾರ್ಗು ಇಷ್ಟ ಹೂವು ಗುಲಾಬಿ. ಅದು ಬಹಳ ಕಾಸ್ಟ್ಲಿ ಕೂಡ, ನೋಡ್ಲಿಕ್ಕೆ ಬಹಳ ಚಂದ ಕೂಡ. ಅದು ಮುಳ್ಳುಗಳಲ್ಲೇ ಜ್ಯೂಸ್ ಬರ್ತಾ ಇದೆ. ಆ ರೀತಿ ಯೇಸು ಸ್ವಾಮಿಗೆ ನಾವು ಈ ಲೋಕದಲ್ಲಿ ಸುತ್ತ ಎಷ್ಟೇ ಕಷ್ಟ, ಇಕ್ಕಟ್ಟು, ಅದು ಇದು ಪ್ರಾಬ್ಲಮ್, ಇದ್ರ ಮಧ್ಯದಲ್ಲೇ ನಾವು ಜೀವಿಸಿದ್ರು ಕೂಡ ಯೇಸು ಸ್ವಾಮಿ ಬಿಟ್ಬಿಡಲ್ಲ ಅಂತ. ಅವರು ಆ ತಾವರೆ ಅಂದ್ರೆ ನನಗೆ ಶ್ರೇಷ್ಠಳು ಅಂತ ಹೇಳ್ತಾ ಇದ್ದಾರೆ. ದೇವ್ರು ಎಷ್ಟು ಪ್ರೀತಿ ಮಾಡ್ತಾರೆ ನೋಡ್ರಿ ನಮ್ಮನ್ನ, ಪ್ರೀತಿ ಉಳ್ಳವ್ರೆ. ಯೇಸು ಸ್ವಾಮಿ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನ ಅನ್ನೋದನ್ನ ಇದರಲ್ಲಿ ಇಂಥ ಕೆಲವು ವಚನಗಳಲ್ಲಿ ನಾನು ತಿಳ್ಕೊಳ್ಬಹುದು. ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೆಯೇ ಇಷ್ಟನು. ಇವಳು ಹಂಗೆ ಅಂತೆ, ನಾವು ಹಂಗೆ. ಸಭೆ ಯಾರು ಯೇಸು ಸ್ವಾಮಿ ನಂಬಿರ್ತಾರ ಅವರು ಯೇಸು ಸ್ವಾಮಿನ ಬಿಟ್ಕೊಡಲ್ಲ, ಯೇಸು ಸ್ವಾಮಿ ಸಭೆಯನ್ನು ಬಿಡೋದಿಲ್ಲ. ಅರ್ಥ ಆಯ್ತಾ. ಯೇಸು ಸ್ವಾಮಿ ಸಭೆಯನ್ನು ಬಿಟ್ಕೊಡಲ್ಲ, ಸಭೆ ಯೇಸು ಸ್ವಾಮಿ. ನಾವ್ ಯಾವಾಗ ಯೇಸು ಮುಳ್ಳುಗಳನ್ನ ಬಂದ್ಬಿಟ್ಟೆ ಪಾ ಯೇಸು ಯೇಸು ಯೇಸು. ಯಾರೋ ಒಬ್ರು ಹೇಳ್ಬಿಡ್ತಾರೆ ಏನಂತ, ಅಪ್ಪ ಇಷ್ಟೊಂದು ಪ್ರೇಯರ್ ಮಾಡ್ತೀವಿ, ಇಷ್ಟೊಂದು ಮಾಡ್ತೀವಿ, ದೇವರ ಮೇಲೆ ಬೇಜಾರಾಗಿದೆ ನಮ್ಗೆ ಅಂತ ಕೆಲವರು ಹೇಳ್ಬಿಡ್ತಾರೆ. ಅದು ತಪ್ಪು, ಬಹಳ ತಪ್ಪು. ಯಾವಾಗ ನಾವು ಮುಳ್ಳುಗಳಿದ್ ಮಧ್ಯದಲ್ಲಿದ್ದು ಕೂಡ ನಾವು ದೇವರನ್ನ ಪ್ರೀತಿ ಮಾಡ್ತೀವೋ, ಯಾವಾಗ ಕಷ್ಟ ಸಂಕಟಗಳ ನಡುವೆ ನಾವು ದೇವರನ್ನ ಪ್ರೀತಿ ಮಾಡ್ತೀವೋ, ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಹಾಗೆ ಹೇಳ್ತಾ ಇದ್ದಾರೆ, ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೆ ಇಷ್ಟನು. ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು, ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. ಅವನು ನನ್ನ ನೂತನ ಶಾಲೆಗೆ ಬರಮಾಡಿಕೊಂಡನು. ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ನಾನು ಅನುರಾಗದಿಂದ ಅಸ್ವಸ್ಥಳಾಗಿದ್ದೇನೆ. ದೀಪ ದ್ರಾಕ್ಷೆಯಿಂದ ನನ್ನನ್ನು ಉಪಚರಿಸಿರಿ, ಸೇಬು ಹಣ್ಣುಗಳಿಂದ ನನ್ನನ್ನು ಆಧರಿಸಿರಿ. ಅವನ ಎಡಗೈ ನನಗೆ ತಲೆದಿಂಬಾಗಿ ಬಲಗೈ ನನ್ನ ತಬ್ಬುವುದಾದರೆ ಎಷ್ಟೋ ಒಳ್ಳೆಯದು ಅಂತ. ಆದ್ರೆ ಇದು ಪ್ರೀತಿ ಪ್ರೇಮವನ್ನ ದೇವರು ನಮ್ಮ ಮೇಲೆ ಎಷ್ಟು ನಾವ್ ಯಾವ ರೀತಿ ಇದೆ ಅನ್ನೋದನ್ನ ಯೇಸು ಸ್ವಾಮಿ ನಮ್ಮನ್ನ ಯಾವ ರೀತಿ ಎಲ್ಲ ಪ್ರೀತಿ ಮಾಡ್ತಾರೆ, ಯಾವ ರೀತಿ ಊಟ, ಯಾವ ರೀತಿ ಇದು ಅಂತ ಇದನ್ನ ನಾವು ನೋಡ್ತೀವಿ ಪ್ರೀತಿ ಉಳ್ಳವರೇ. ಆಯ್ತಾ. ಅವನ ಎಡಗೈ ನನಗೆ ತಲೆದಿಂಬಾಗಿ, ಬಲಗೈ ತಲೆದಿಂಬಾಗಿ, ಎಡಗೈ ನನಗೆ ತಲೆದಿಂಬಾಗಿ ಬಲಗೈ ನಾನು ತಬ್ಬುವುದಾದ್ರೆ ಎಷ್ಟೋ ಒಳ್ಳೆಯದಲ್ವಾ. ಈಗ ಹೆಣ್ಮಕ್ಳು ಇದನ್ನ ಯೇಸು ಸ್ವಾಮಿ ಈ ತರ ನಮ್ಮನ್ನು ತಬ್ಕೊಂಡ್ರೆ, ನಮ್ಮನ್ನ ಅವರು ಎತ್ಕೊಂಡ್ರೆ, ತನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ಎತ್ಕೊಳಿದ್ರೆ, ಅವ್ರು ಸುರಕ್ಷಿತರಾಗಿದ್ರೆ, ಸ್ವಾಮಿ ನನ್ ಮುಟ್ಟು, ನಾನು ಸುರಕ್ಷಿತವಾಗಿರು, ನಾನು ನೋಡ್ಕೊ, ಅಷ್ಟು ಪ್ರೇಮ. ಯಾಕಂದ್ರೆ ಸಭೆ ಅಂದ್ರೆ ಯೇಸು ಸ್ವಾಮಿ ಅವರು ಗಂಡ ಹೆಂಡತಿಗೆ ಹೋಲಿಸಿರೋದಲ್ವಾ. ಹಾಗಾಗಿ ಅವರಷ್ಟು ಪ್ರೀತಿ, ಅಷ್ಟು ಪ್ರೇಮ. ಯೇಸು ಸ್ವಾಮಿ, ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವು ಸುರಿಸಿ
ಪ್ರಾಣವನ್ನು ನೀಡಿದ ಆ ನಿನ್ನ ಪ್ರೇಮ ಅಂತ ರಾಗ ಇದೆ ಅಲ್ವಾ. ಆದ್ರಿಂದ ಎಷ್ಟೊಂದು ಮಧುರ ಅಂತ ಹೇಳ್ತೇನೆ, ಎಷ್ಟೊಂದು ಮಧುರ ಆ ಪ್ರೇಮ, ಎಷ್ಟೊಂದು ರಕ್ತನೇ ಕೊಟ್ಟಿದೆ, ಪ್ರಾಣನೇ ಕೊಟ್ಟಿದೆ ನಮಗೋಸ್ಕರ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ. ಅಂತ ಒಂದು ಪ್ರೇಮ ಪರಲೋಕದಲ್ಲಿ ಅವ್ರು ಈ ರೀತಿಲೇ, ಯಾರೊಬ್ಬ ಯೇಸು ಸ್ವಾಮಿ ಮಗನಾಗಿ ಜೀವಿಸ್ತಾನೋ, ಮಗಳಾಗಿ ಜೀವಿಸ್ತಾನೋ, ಅದು ಈ ರೀತಿಲೇ ಇರ್ತದೆ ಅವ್ರಿಗೆ ಸಂಬಂಧ. ಈ ರೀತಿಯ ಒಂದು ಪ್ರೇಮದ ಸಂಬಂಧ. ಎಷ್ಟೇ ಕಷ್ಟ ಆದ್ರೂ ಯೇಸು ಸ್ವಾಮಿ ಬಿಡಲ್ಲ ಅವ್ರು ಇವ್ರನ್ನ ಬಿಡೋದಿಲ್ಲ. ಕಷ್ಟ ಬಂದೇ ಬರ್ತದಲ್ವ ಪ್ರತಿಯೊಬ್ಬನಿಗೂ. ನೋಡಿ, ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದೆಂದು ಅಡವಿಯ ಹುಲ್ಲೆಗಳ ಮೇಲೆಯೂ ಹರಣಿಗಳ ಮೇಲೆಯೂ ಪ್ರಮಾಣ ಮಾಡುತ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಪ್ರೇಮ ಬಂದ್ರೆ ಈ ತರ ಆಗುತ್ತೆ ಅನ್ನುವಂತ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದು ಟೈಮ್ ಬರುವಾಗವರೆಗೂ ಕೂಡ ನಾವು ಪ್ರೇಮ ಹುಟ್ಟಿಸಬಾರ್ದು. ಯಾಕಂದ್ರೆ ಈ ತರ ನಮ್ಗೆ ತುಂಬಾ ಅದರಿಂದ ಸಂತೋಷ ಆಗ್ತದೆ. ಆದ್ರೆ ಒಂದು ಈ ರೀತಿ ನಿವೇದನೆಯನ್ನ ಆತನು ಮಾಡ್ತಾ ಇದ್ದಾನೆ. ಹಾಗೂ ನನ್ನ ಕಾಂತನು ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಯೇಸು ಸ್ವಾಮಿ ಬರೋವಂಥದ್ದು ನಾವು ಧ್ಯಾನ ಮಾಡ್ತೀವಿ. ಯೇಸು ಸ್ವಾಮಿ ಹೆಂಗ ಬರ್ತಾರೆ? ಆಕಾಶದಲ್ಲಿ ತುತ್ತೂರಿ ಧ್ವನಿಗಳ ಮೂಲಕವಾಗಿ ತನ್ನ ಮೊದಲ ಗೀತೆಯನ್ನು ಎದುರುಗೊಳ್ಳಲು ಬರ್ತಾರೆ ಅಂತ ನಾವು ದೇವರ ವಾಕ್ಯದಲ್ಲಿ ಹೇಳ್ತೀವಲ್ಲ, ಅದನ್ನ ಇಲ್ಲಿ ಈಗ ಹೇಳ್ತಾರೆ. ಏನಂತ? ನನ್ನ ಕಾಂತ ಅಂತ ಹೇಳ್ತಾರೆ. ಕಾಂತ ಅಂದ್ರೆ ಅದು ಒಂದು ವಿವರಣೆ ಮಾಡುವಂಥದ್ದು. ಇದು ಎಲ್ಲರಿಗೂ ಅರ್ಥ ಆಗುವಂತ ಸಂಗತಿ. ಅವರವರ ಶೈಲಿಯಲ್ಲಿ ಮಾಡುವಂಥದ್ದು. ಸಾಲಮೋನನು ಆತನು ತನ್ನ ಪತ್ನಿಯರು ಬಹಳಷ್ಟು ಜನ ಇದ್ರಲ್ಲ, ಅವ್ರಿಗೆ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಯಾರನ್ನ ಇಷ್ಟಪಟ್ಟು ಈ ತರ ಎಲ್ಲ ಆತನು ಕೆಲವೆಲ್ಲ ಬರೆದಿರ್ತಾನೆ. ಏನಂದ್ರೆ, ಗುಡ್ಡದಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ, ಎನ್ನಿನೇನಿಯೋ ಜಿಂಕೆಯಂತೆಯೋ ಪ್ರಾಯದ ಎರಳೆಯಂತೆಯೋ ಹಾಗೂ ಇದ್ದಾನೆ. ಆಹಾ, ನಮ್ಮ ಗೋಡೆಯಾಚೆ ನಿಂತಿದ್ದಾನೆ, ಕಿಟಕಿಗಳಲ್ಲಿ ನೋಡುತ್ತಾನೆ, ಜಲಾಂತಗಳಲ್ಲಿ ಇಣುಕಿರ್ತಾನೆ. ನನ್ನ ನಲ್ಲನು ಎನಗೆ ಹೀಗಂದನು, ನನ್ನ ಪ್ರಿಯಳೆ ಎನ್ನ ಸುಂದರಿಯೇ ಎದ್ದು ಬಾ. ಈಗೋ ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು, ಭೂಮಿಯಲ್ಲೆಲ್ಲ ಹೂಗಳು ಕಾಣುತ್ತವೆ, ಹುಡಿ ಸವರುವ ಕಾಲ ಬಂತು, ಬೆಳಕು ಹೂವು ದೇಶ ಕೇಳಿಸುತ್ತದೆ, ಅಂಜೂರದ ಮರವು ಕಾಯಿಗಳನ್ನು ಪಕ್ವಕ್ಕೆ ತರುತ್ತದೆ, ದ್ರಾಕ್ಷಿಯ ಬಳ್ಳಿಯು ಹೂ ಬಿಟ್ಟು ಪರಿಮಳವನ್ನು ಬೀರುತ್ತದೆ. ಆಯ್ತಾ? ದ್ರಾಕ್ಷಿ ಪರಿಮಳವನ್ನು ಬೀರುತ್ತದೆ. ನನ್ನ ಪ್ರಿಯಳೇ ಎನ್ನ ಸುಂದರಿಯೇ ಎದ್ದು ಬಾ. ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನೀನು ರೂಪ ನನಗೆ ಕಾಣಿಸಿತು, ನಿನ್ನ ದನಿ ಕೇಳಿಸಿತು, ನಿನ್ನ ದನಿ ಎಷ್ಟೋ ಇಂಪು, ನಿನ್ನ ರೂಪ ಎಷ್ಟೋ ಅಂದ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ 8ರಿಂದ 14ನೇ ವಚನದೊಳಗೆ ನೋಡುವಾಗ ಈ ಪ್ರೇಮ ಪತ್ರದಲ್ಲಿ ಆತನು ಸ್ವಾಮಿ ಕೂಡ ಕರ್ತನನ್ನ ಹೊಗಳುವಂತದನ್ನು ಕಾಣ್ತೀವಿ. ಹಾಗೋ ನನ್ನ ಕಾಂತನು ಸಪ್ಪಳ ಬೆಟ್ಟ ಮೇಲೆ ಕೇಳಿಸ್ತಾ ಇದೆ, ಎನ್ನಿನೇನು ಜಿಂಕೆ ಪ್ರಾಯದ ಆಗ ಇದ್ದಾನೆ. ಆಹಾ, ನಮ್ಮ ಗೋಡೆ ಆಚೆ ನಿಂತಿದ್ದಾನೆ, ನೋಡುತ್ತಾನೆ, ಜಾಲಂತಗಳಲ್ಲಿ ನಿಂಕುತ್ತಾನೆ, ನನ್ನ ನಲ್ಲನು ಎನಗೆ ಹೀಗಂದನು. ಅಂದ್ರೆ ಇಲ್ಲಿ ಮಠ ನಲ್ಲನ ಬಗ್ಗೆ ಹೆಣ್ಮಗಳು ಹೇಳುವಂಥದ್ದು ಒಂದು ವಿಷಯ. ನಲ್ಲ ಅಂದ್ರೆ ಯೇಸು ಸ್ವಾಮಿ. ಆತನ ಯಾವ ರೀತಿ ಇಷ್ಟಪಡ್ತಿದ್ದಾಳೆ ಸಭೆ ನಾವು ಅನ್ನೋದನ್ನ, ಯಾವ ರೀತಿ ಇಷ್ಟ ಪಡ್ತಾ ಇದ್ದಾರೆ, ಯಾವ ರೀತಿ ವರ್ಡಿಂಗ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ. ಇನ್ನು ಈ ಗ್ರೀಕ್ ಅಲ್ಲಿ ಇದು ಬಹಳ ಚೆನ್ನಾಗಿರ್ತದೆ. ಇನ್ನು ಇದು ಕನ್ನಡ ಟ್ರಾನ್ಸ್ಲೇಷನ್ ಮಾಡುವಾಗ ಕೆಲವು ರೈಮಿಂಗ್ ವರ್ಡ್ಸ್ಗಳು ಮಾಡ್ಲಿಕ್ಕೆ ಆಗುತ್ತೆ. ರೈಮಿಂಗ್ ವರ್ಡ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಆಯ್ತಾ? ಇದು ಮಿಸ್ ಆಗಿರ್ತೈತೆ ಅಂತ, ಆಯ್ತಾ? ಮತ್ತೆ ಅವನು ಯೇಸು ಸ್ವಾಮಿನ ನಾವು ಯಾವ ರೀತಿ ಎಲ್ಲ ಅನುಭವಿಸ್ತೀವಿ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ನಾವು ಪ್ರೀತಿ ಒಳಗ ಯೇಸು ಸ್ವಾಮಿನ ನಾವ್ ಎಷ್ಟೆಲ್ಲ ರೀತಿಯಲ್ಲಿ ಎಂಜಾಯ್ ಮಾಡ್ತೀವಿ ಅಂತ, ಬೇರೆ ಏನಿಲ್ಲ. ಯೇಸು ಸ್ವಾಮಿ ನಮ್ಮ ಹೃದಯಕ್ಕೆ ಎಷ್ಟು ಹತ್ರ ಆಗಿದ್ದಾರೆ, ನಮ್ಮ ಲೈಫ್ಗೆ ಎಷ್ಟು ಹತ್ರ ಆಗಿದ್ದಾರೆ, ನಮ್ಮ ಹೃದಯಕ್ಕೆ ಎಷ್ಟು ಹತ್ರ ಆಗಿದ್ದಾರೆ. ಆ ಹತ್ರ ಆದಾಗ ಮಾತ್ರ ಈ ವರ್ಡಿಂಗ್ಸ್ ಎಲ್ಲ ಬರೋದು.
ಯೇಸು ಸ್ವಾಮಿ ದೂರ ಇದ್ರೆ ಈ ರೀತಿ ಎಲ್ಲ ಬರಲ್ಲ ವರ್ಡಿಂಗ್ಸ್. ಆಯ್ತಾ? ಬಹಳ ಬಹಳ ಹತ್ರ ಇದ್ದಾಗ ಮಾತ್ರ ನಾವ್ ಯೇಸು ಸ್ವಾಮಿನ ಏನೆಲ್ಲ ನಮ್ಮ ಬಾಯಲ್ಲಿ ಹಾಡ್ ಬರೆಯೋರೆಲ್ಲ ಬಹಳ ಹೃದಯದಿಂದ ಬರೆಯೋರು, ಬಹಳವಾದ ಒಂದು ವರ್ಡಿಂಗ್ಸ್ ಅನ್ನ ಹಾಕಿ ಬರೀತಾರೆ, ಹೃದಯದಿಂದ ಬರೆಯೋರು. ಸುಮ್ನೆ ಮೇಲೆ ಮ್ಯೂಸಿಕ್ ಬರೆಯೋರು ಹೆಂಗ್ ಬೇಕಾ ಹಾಕಿ ಬರೀತಾರೆ. ಹೃದಯದಿಂದ ಅಂದ್ರೆ ಬಹಳ ಅದು ಹೃದಯದಿಂದ ಬರ್ಬೇಕು. ಯಾವುದೇ ಹಾಡುಗಳು ಬಂದ್ರೆ ಅದು ಬಹಳಷ್ಟು ಕಾಲಗಳು ನಿಲ್ತಾವ ಅವು ಅಲ್ವಾ? ಆತರ ಯಾರು ಪ್ರೀತಿ ಯೇಸು ಸ್ವಾಮಿ ಮೇಲೆ ಇಟ್ಟಿದ್ದಾರೋ ಆಗ ಅವರು ನೋಡಿ ಆ ವರ್ಡಿಂಗ್ಸ್ ಬರ್ತದೆ. ಏನು? ಎನ್ನಿನಿಯನು ಅಂತ ಬರುತ್ತೆ. ಎನ್ನಿನಿಯ ಇದು ನಾವ್ ಯಾರನು ಈಗಿನ ಕಾಲದಲ್ಲೆಲ್ಲ ಎಲ್ಲಿ ಉಪಯೋಗಿಸ್ತಾರೆ ಇದು ಮಾತು? ನೀವು ನೋಡಿದಿರಿ? ಉಪಯೋಗಿಸೋದಿಲ್ಲ. ಯಾಕಂದ್ರೆ ಹೃದಯದಿಂದ ಬರೋದಿಲ್ಲ, ಅದಕ್ಕೆ ಉಪಯೋಗಿಸೋದಿಲ್ಲ. ಎನ್ನಿನಿಯನು ಎಷ್ಟು ಚೆನ್ನಾಗಿದೆ. ಎನ್ನಿನಿಯನು, ಇನಿಯ, ಇನಿಯ ತಮಿಳಲ್ಲಿ ಇನಿಪು ಅಂತ ಹೇಳ್ತಾರೆ. ಎನ್ನಿನಿಯ ಅಂದ್ರೆ ಏನು? ನನ್ನ ಇನಿಯ, ನನ್ನ ಸವಿಯ, ನನ್ನ ಜೇನು ತುಪ್ಪದಂತಿರುವಂತವ, ಅಥವಾ ನನ್ನ ಸವಿ ಬಹಳಷ್ಟು. ಆಯ್ತಾ? ನೋಡಿ ಈ ವರ್ಡಿಂಗ್ಸ್ ಹೆಂಗಿದೆ. ಇದು ಯಾರು ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾರೋ ಅವರು ಯೇಸು ಸ್ವಾಮಿಗೆ ಈ ರೀತಿಯಾದಂತ ಹೆಸರನ್ನ ಇಡ್ತಾರೆ. ಇಲ್ಲ ಅಂದ್ರೆ ಯೇಸು ಸ್ವಾಮಿಗೆ ಬೇರೆ ಯಾವ್ದೋ ಒಂದು ಹೆಸರು ಇಡ್ತಾರೆ, ಅಥವಾ ಹೆಂಗೋ ವಿಚಿತ್ರವಾಗಿ ಕರೀತಾರೆ. ಯೇಸು ಸ್ವಾಮಿ ಇದನ್ನ ಆಶೆ ಪಡ್ತಾರೆ. ನಾವು ನಮ್ಮ ಪ್ರೀತಿ ಪಾತ್ರರನ್ನ ನಮ್ಮ ಮಕ್ಕಳಿಗೆ ಏನೋ ಒಂದು ಹೆಸರು ಇಟ್ಟಿರ್ತೀರಲ್ಲ, ಆ ಹೆಸರು ಉದ್ದಕ್ಕಿರ್ತೈತ, ಅದು ಕರೆಯೋದು ಮಾತ್ರ ಎರಡೇ ಲೈನಲ್ಲಿ ಬಹಳ ಸ್ವೀಟ್ ಆಗಿ ಬಹಳ ಪ್ರೀತಿಯಾಗಿ ಕರಿತಾ ಇರ್ತೀವಲ್ವಾ? ಯಾಕೆ? ಅವ ಬಹಳ ಪ್ರೀತಿ, ಆ ಹೆಸರಿನ ಮೂಲಕ ಬಹಳ ಪ್ರೇಮ. ಸೊ ಹಾಗೆ ಯೇಸು ಸ್ವಾಮಿಯನ್ನ ಸಂಬೋಧಿಸುವಂತದ್ದು ಪ್ರಾರ್ಥನೆ ಮಾಡುವಾಗ, ಅಥವಾ ಕರೆಯುವಾಗ, ಕೂಗುವಾಗ ಎನ್ನಿನಿಯನು. ಈ ತರ ದಾವಿದ ಕೂಡ ಎಷ್ಟೋ ಮಾತುಗಳನ್ನ ಹೇಳಿದಾನೆ, ಗೊತ್ತಾಯ್ತಾ? ಸಲ್ಮೋನ ಎಷ್ಟೋ ಮಾತು ಹೇಳಿದಾನೆ. ಎನ್ನಿನಿಯನು ಜಿಂಕೆ ಅಂತೆಯೂ ಪ್ರಾಯದ ಎರಳೆ ಆಗು ಇದ್ದಾನೆ ಅಂತ. ಆಯ್ತಾ? ಈಗಿನ ಕಾಲದಲ್ಲೆಲ್ಲ ಯಾವ ರೀತಿ ಎಲ್ಲ ಹೋಲಿಸ್ತಾರೆ ನೀವು ನೋಡ್ರಿ, ನನ್ಗಷ್ಟು ಬರೋಲ್ಲ. ಆಹಾ ನಮ್ಮ ಗೋಡೆಯ ಆಚೆ ನಿಂತಿದ್ದಾನೆ, ಕಿಟಕಿಗಳಲ್ಲಿ ನೋಡುತ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ನನ್ನ ನಲ್ಲನು ಎನಗೆ ಈಗಂದನು, ನನ್ನ ಪ್ರಿಯಳೇ ಎನ್ನ ಸುಂದರಿಯೇ ಎದ್ದು ಬಾ, ಈಗೋ ಮಳೆಗಾಲ ಕಳೆಯಿತು. ಆಯ್ತಾ? ಬೆಳವಕ್ಕಿಯ ಕೂಗು ದೇಶದಲ್ಲಿ ಕೇಳುತ್ತದೆ, ಅಂಜೂರದ ಮರವು ಕಾಯಿಗಳನ್ನು ಪಕ್ವಕ್ಕೆ ತರುತ್ತದೆ, ದ್ರಾಕ್ಷಿಯ ಬಳ್ಳಿಗಳು ಹೂ ಬಿಟ್ಟು ಪರಿಮಳ ಬೀರುತ್ತವೆ. ಪರಿಮಳ ಅಂದ್ರೆ ಸೊಗಸಾಗಿ ನಾವು ದೇವರನ್ನ, ಯೇಸು ಸ್ವಾಮಿಯ ಕಾರ್ಯಗಳನ್ನ ನಮ್ಮ ಯೇಸು ಸ್ವಾಮಿಯ ಜೊತೆ ನಾವು ಮಾತಾಡುವಂಥದ್ದು. ಏನ ಒಂದು ಗಂಡ ಒಂದು ಹೆಂಡತಿ ಅಥವಾ ಒಂದು ಮೊದಲಿಗಿತ್ತಿ ಅವರು ಒಳಗಿಂದ ಒಳಗೆ ಬಹಳಷ್ಟು ಪ್ರೇಮ ಇರುವಂತವ್ರು ಮಾತ್ರ ಈ ರೀತಿ ಮಾತಾಡೋದು. ಸುಮ್ನೆ ದೈಹಿಕವಾಗಿ ಪ್ರೇಮ, ಕಾಮದ ಪ್ರೇಮ ಇರುವಂತ ಮಕ್ಕಳೇ ಈ ರೀತಿ ಅಲ್ಲ, ಏನೋ ಒಂದು ಮಾತಾಡಿ ಹಾಗೆ ಹೀಗೆ ಕೆಟ್ಟದಾಗಿ ಡಬಲ್ ಮೀನಿಂಗ್ ಆಗಿ ಮಾತಾಡುವಂಥದ್ದು ಇರ್ತೈತಿ. ನೀವು ನೋಡಿರ್ಬೋದಲ್ವಾ ಯೂಟ್ಯೂಬ್ಗಳಲ್ಲಿ, ಇದ್ರಲ್ಲಿ ಬರ್ತಿರ್ತಾವ, ಕೇಳಿರ್ಬೋದು. ಆಯ್ತಾ? ಈ ರೀತಿಯಾಗಿ ಯೇಸು ಸ್ವಾಮಿ ಮೇಲೆ ಬಹಳ ಪ್ರೇಮ ಪ್ರೀತಿ ಇರುವಂತವರು ತಮ್ಮ ಹೃದಯದಲ್ಲಿ ಮಾತಾಡುವಂಥದ್ದನ್ನ ಇಲ್ಲಿ ನಾವು ಕಾಣ್ತೇವೆ. ಅವ್ರು ನೋಡಿ, ಇನ್ನು ಬಂಡೆಯ ಬಿರುಕುಗಳಲ್ಲಿಯೋ ಜರಿಯ ಮರೆಯಲ್ಲಿಯೋ ಇರುವ ನನ್ನ ಪಾರಿವಾಳವೇ ಅಂತ ಹೇಳ್ತಾರೆ. ಆಯ್ತಾ? ಪ್ರೀತಿಯ ಜರಿಯ ಮರೆಯಲ್ಲಿಯೋ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪವು ನನಗೆ ಕಾಣಿಸಿತು, ನಿನ್ನ ದನಿ ಕೇಳಿಸಿತು, ನಿನ್ನ ದನಿ ಎಷ್ಟು ಹಿಂಪು, ನಿನ್ನ ರೂಪ ಎಷ್ಟು ಅಂದ. ಯೇಸು ಸ್ವಾಮಿ ರೂಪ ಸಾಧಾರಣ ಅಂತ ಹೇಳ್ಕೊಳ್ಬಳಂಗಿಲ್ಲ, ಬಹಳಷ್ಟು ರೂಪ ಇರುವಂತವ್ರು, ಪರಲೋಕದಿಂದ ಬಂದಿರೋದು ಯೇಸು ಸ್ವಾಮಿ ಅಲ್ವಾ? ಪರಲೋಕದಲ್ಲಿ ಅವ್ರ ರೀತಿಲೇ ನಮ್ಮನ್ನು ಉಂಟು ಮಾಡಿರೋದಲ್ವಾ? ಮತ್ತೆ ಪ್ರೇಮ ಈ ಒಂದು ವಾಕ್ಯದ ಮೂಲಕವಾಗಿ ಅವ್ರನ್ನ ನೋಡುವಾಗ ಇನ್ನೂ ಕೂಡ ಅವರು ಅರ್ಧನಿ ಇಂಪು, ಅಂದ್ರೆ ಅವ್ರ ವಾಕ್ಯಗಳು ಬಹಳಷ್ಟು ಇಂಪು. ದೇವರ ವಾಕ್ಯದಲ್ಲಿ ನಾವು ಒಂದು ವಚನ ಹೀಗೆ ಹೇಳ್ತದೆ, ಜೇನಿಗಿಂತ ಮಧುರ, ಜೇನಿಗಿಂತ ಅದು ಬಹಳ ಶ್ರೇಷ್ಠ, ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ನಿನ್ನ ವಾಕ್ಯ ಶ್ರೇಷ್ಠ ಅಂತ ದಾವಿದ ಹೇಳ್ತಾರೆ.
ಅದೇ ಈಗ ಹೇಳ್ತೇನೆ, ಇನ್ನ ಉಸಿರಿದ ಧರ್ಮಶಾಸ್ತ್ರ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ಅತಿ ಅಮೂಲ್ಯ. ಇದು ಯಾರಿಗೆ? ಇದು ದಾವೀದನಿಗೆ, ಅಥವಾ ದಾವೀದನಂತೆ ದೇವರನ್ನು ಪ್ರೀತಿ ಮಾಡುವ ಪ್ರತಿಯೊಬ್ಬರಿಗೆ ಈ ದೇವರ ವಾಕ್ಯ ಬಂದು ಏನು ಶ್ರೇಷ್ಠ. ಸಾವಿರಾರು ಚಿನ್ನ ಬೆಳ್ಳಿಗಳ ನಾಣ್ಯಗಳಿಗಿಂತ ಅತ್ಯಮೂಲ್ಯ. ಆದ್ರೆ ಬೇರೆಯವರಿಗೆ ಇದು ಅಸಹ್ಯ. ಇದು ಅಮೂಲ್ಯವಲ್ಲ, ಎತ್ತು ಒಗಿತಾರೆ, ಬೆಂಕಿ ಹಾಕ್ತಾರ, ಸುಡ್ತಾರ. ಆದ್ರೆ ಯಾರು ಆ ಹೃದಯದಿಂದ ಯೇಸುವನ್ನ ತನ್ನವನನ್ನಾಗಿ ಮಾಡಿಕೊಂಡಿದ್ದಾರೋ ಅವರಿಗೆ ಇದು ಬಹಳ ಶ್ರೇಷ್ಠ ಪ್ರೀತಿಯುಳ್ಳ ದೇವರ ಮಕ್ಕಳೇ. ಅವ್ರು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಯೇಸು ಸ್ವಾಮಿನ. ನಿನ್ನ ಬಿಟ್ಟು ಯಾರು ಇರ್ಲಿಕ್ಕೆ ಆಗದೇ ಇಲ್ಲ. ಆ ರೀತಿ ಒಂದು ಬಾಂಧವ್ಯ ಬರುವುದಕ್ಕೋಸ್ಕರವಾಗಿ ಈ ಒಂದು ಸೊಲೊಮೋನನ ಪ್ರಸಂಗಿ ಪ್ರಾರಂಭ ಗೀತೆಯನ್ನು ಬರೆದಿದ್ದಾರೆ ಎಂಬುದಾಗಿ ನಾನು ಅನ್ಕೊಳ್ತೀನಿ. ನೋಡಿ, ತೋಟಗಳನ್ನು ಹಾಳು ಮಾಡುವ ನರಿ ಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ ಅಂತ ಹೇಳ್ತಾರೆ. ಇದು ವಚನ. ಇದು ಒಂದು ವಚನ ಏನಕ್ಕೆ ನಾನು ಹೇಳ್ತಿರ್ತೀನಿ ಅಂದ್ರೆ, ಈ ದೇವರ ಮಧ್ಯದಲ್ಲಿ, ಯೇಸು ಸ್ವಾಮಿಯ ಮಧ್ಯದಲ್ಲಿ, ಆತನ ಸಭೆಯ ಮಧ್ಯದಲ್ಲಿ ಇರುವಂತ ಪ್ರೇಮ, ಪ್ರೀತಿ, ಆಶೀರ್ವಾದ, ಅನ್ಯೋನ್ಯತೆ ಇವನ್ನೆಲ್ಲ ಕೆಡ್ಸೋದಕ್ಕಂತ ಒಂದು ಗುಂಪಿರ್ತೈತೆ. ಯೇಸು ಸ್ವಾಮಿನ ಅವ್ರು ನಂಬಬಾರದು. ಯೇಸು ಸ್ವಾಮಿ ಇವರಿಬ್ರು ಇಷ್ಟೊಂದು ಕ್ಲೋಸ್ ಆಗಿದಾರಲ್ಲ, ಇಷ್ಟೊಂದು ಪ್ರೇಮವಾಗಿದಾರಲ್ಲ, ಇವರು ಯೇಸು ಸ್ವಾಮಿನೇ ಬಿಟ್ಟಿರಕ್ಕಾಗವಲ್ದು. ಆಯ್ತಾ? ಆದ್ರಿಂದ ಅವ್ರನ್ನ ಕೆಡ್ಸಕ್ಕಂತಾನೆ ಅದೇ ಗ್ರೂಪ್ ಅಲ್ಲಿ ಇರ್ತಾರೆ ಕೆಲವ್ರು. ಅವ್ರನ್ನ ನರಿಗಳು ಅಂತ ಹೇಳ್ತೀವಿ ನಾವು, ನರಿ ಬುದ್ಧಿ ಅಂತ ಹೇಳಲ್ವಾ? ಆತರ ಆ ತೋಟಗಳನ್ನ ಹಾಳು ಮಾಡುವಂತದ್ದು ಯೇಸು ಸ್ವಾಮಿಯ ಈ ಪ್ರೀತಿಯನ್ನ, ಪ್ರೇಮವನ್ನ, ಆತನ ವಾಕ್ಯಗಳನ್ನ ಕೆಡಿಸುವಂಥದ್ದು. ಆಯ್ತಾ? ಸಭೆಗಳನ್ನ ಹಾಳು ಮಾಡುವಂಥದ್ದು. ಪ್ರೇಮ, ಯೇಸುವಿಗೂ ಸಭೆಗಿರುವಂತ ಬಾಂಧವ್ಯವನ್ನ ಒಡೆದು ಹಾಕ್ಲಿಕ್ಕೆ ಒಂದು ನರಿ ಗುಂಪು ಇರ್ತೈತಲ್ವಾ? ಏನಾರು ಒಂದ್ ಸಭೆಯಲ್ಲಿ ಗಲಾಟೆ ಎದ್ಸಿ ಅದು ಮಾಡಿದ್ ಅಂತವುಗಳನ್ನ ಹಿಡೀರಿ, ನಮ್ ತೋಟ ಹೂ ಆಗಿವೆ, ಚೆನ್ನಾಗಿದೆ ನಮ್ದು ಸಭೆ, ನಮ್ಮ ಯೇಸು ಸ್ವಾಮಿ ಬಂಧದಲ್ಲಿ ಅಂತಕ್ಕಂಥದ್ದು. ಪ್ರೀತಿ ಉಳ್ಳವರೇ, ಎನ್ನಿನಿಯನು ನನ್ನವನೇ, ನಾನು ಅವನವಳೆ. ಯಾರು ಹೇಳ್ತಾರೆ ಇದು? ಈಗಿನ ಕಾಲದಲ್ಲಿ ಹೇಳ್ತಾರೋ, ವಾಟ್ಸಪ್ ಅಲ್ಲಿ ಹೇಳ್ತಾರೋ, ಲವ್ ಲೆಟರ್ ಅಲ್ಲಿ ಹೇಳ್ತಾರೋ, ಲೆಟರ್ ಎಲ್ಲ ಹೋಯ್ತೀಗಲ್ವಾ? ಆಯ್ತಾ? ಫೋನಲ್ಲಿ ಹೇಳ್ತಾರೋ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ, ಮದ್ವೆ ಎಲ್ಲ ಆದ್ಮೇಲೆ ಸಾಯ ತನಕ ಅವ್ರು ಇರೋದಿಲ್ಲ. ಒಂದು ವರ್ಷ 2 ವರ್ಷ ಡೈವರ್ಸ್ ಕೇಸ್ಗಳು ನೀವೆಲ್ಲ ನೋಡ್ರಿ, ತುಂಬಾ ಅಲ್ವಾ? ಆ ತರ ಯೇಸು ಸ್ವಾಮಿನ ಬಿಟ್ಟು ಬಿಡ್ತಾರೆ. ಆದ್ರೆ ಇದಂಗಿಲ್ಲ. ಎನ್ನಿನಿಯನು ನನ್ನವನೇ, ನಾನು ಅವಳವನೇ. ನೀವ್ ಹೇಳಿ ಎಲ್ಲರೂ, ಎನ್ನಿನಿಯನು ನನ್ನವನೇ, ನಾನು ಅವನವಳೇ. ಅಂದ್ರೆ ಯೇಸು ಸ್ವಾಮಿ ನನ್ನವನು, ನಾನ್ ಅವಳು ಅನ್ನುವಂಥದ್ದು. ನೆಲದಾವರೆಗಳ ಮಧ್ಯದಲ್ಲಿ ಮಂದೆಯನ್ನು ಮೇಯಿಸು ಅಂತಾಗನಾಗದನಿ, ನನ್ನ ಕಾಂತನ ಹೊರಟು ಹಗಲು ತಂಪಾಗಿ ನೆರಳು ಇಳಿದು ಹೋಗುವ ತನಕ ವಿಯೋಗವೆಂಬ ಪರ್ವತಗಳ ಜಿಂಕೆ ಪ್ರಾಯದ ನೆರಳಿಯಂತೆಯೋ ನಿರು ಅಂತ ಅಲ್ಲಿ ಒಂದು ಅರಸೆ ಆರೋ ನನ್ನ ಕಾಂತ, ನನ್ನ ಇನಿಯ. ಆಯ್ತಾ? ಇದೆಲ್ಲ ಕನ್ನಡದಲ್ಲಿ ಬಹಳ ಒಳ್ಳೆ ವರ್ಡಿಂಗ್ಸ್ಗಳು ಇರ್ತಾವು. ಇದು ಯೇಸು ಸ್ವಾಮಿಗೆ ಯಾರು, ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಯೇಸು ಸ್ವಾಮಿಯನ್ನು ಯಾರು ಅತ್ಯಧಿಕವಾಗಿ ಪ್ರೀತಿ ಮಾಡ್ತಾರೋ ಅವರು ಯೇಸು ಸ್ವಾಮಿಗೆ ತಮ್ಮದೇ ಆದಂತ ಮಾತುಗಳನ್ನ ಹೃದಯದಲ್ಲಿ ಬರ್ತಾವ. ಅವ್ರಿಗೆ ಈ ರೀತಿಯಾದಂತಹ ಒಂದು ಪ್ರೇಮದ ಮಾತುಗಳು ಇಲ್ಲಿ ಇರದೇ ಇರುವಂತ ಇನ್ನೂ ಯಾವ್ದಾದ್ರು ಉತ್ತಮವಾದಂತ ಇದಿದ್ರು ಕೂಡ ಅದು ಯೇಸು ಸ್ವಾಮಿಗೆ ಹೇಳಿ ಅವರು ಪ್ರಾರ್ಥನೆಯನ್ನ ಮಾಡುವಂತವರಾಗಿರ್ತಾರೆ, ಮಾತಾಡುವಂತವರಾಗಿರ್ತಾರೆ. ದಾವೀದನು ಮಾತಾಡ್ದಾಗೆ, ಸೊಲೊಮೋನ ಮಾತಾಡ್ದಾಗೆ, ಇನ್ನು ಅನೇಕ ಭಕ್ತಾದಿಗಳು ಮಾತಾಡ್ದಂಗೆ ಎಷ್ಟೊಂದು ವಚನಗಳಿದ್ದಾವೆ. ಆತರ ಯೇಸು ಸ್ವಾಮಿನ ಅವ್ರು ಸಂಬೋಧಿಸ್ತಾರೆ. ಸುಮ್ನೆ ಯಾವ್ದ ಡೈಲಿ ಮಾಡ್ದಂಗೆ ಪ್ರೇಯರ್ ಮಾಡ್ಬಿಟ್ಟದ್ದು, ಸುಮ್ನೆ ಹಾಗೆ ಅನ್ನೋ ಒಂದು ಬೈಬಲ್ ಅಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಓದ್ಬಿಡೋದು, ಇದು ಈ ಹೊಸಬರಿಗೆ. ಆದ್ರೆ ಯೇಸು ಸ್ವಾಮಿನ ಆಳವಾಗಿ ಅರ್ಥ ಮಾಡ್ಕೊಂಡಿರೋವಂಥವ್ರಿಗೆ ಇದು ನಾನು ಅವನವನೇ, ಅವನು ನನ್ನವನೇ. ಆ ರೀತಿಯಲ್ಲಿ ನಾವು ಯೇಸು ಸ್ವಾಮಿನ ಆಳವಾಗಿ ಅರ್ಥ ಮಾಡಿಕೊಂಡು ನಾವು ಹಾಡುಗಳನ್ನ ಬರಿಬೇಕು.
ಸುಮ್ನೆ ಮ್ಯೂಸಿಕ್ಗೆ ಯಾವುದೋ ಒಂದು ಹಾಕಿ ಏನೋ ಒಂದು ಅರ್ಥ ಇರಲ್ಲ, ಒಂದು ರೈಮಿಂಗ್ ವರ್ಡ್ಸ್ ಕೂಡಲ್ಲ, ಒಂದಕ್ಕೊಂದು ಅದಕ್ಕೆ ತಿಕ್ಕುತ್ತಾ ಇರ್ತದೆ. ಈ ತರ ಎಲ್ಲ ಮಾತಾಡಿ ಈ ತರ ಬರ್ದು ಏನೋ ಒಂದು ಕ್ಯಾಸೆಟ್ ರಿಲೀಸ್ ಮಾಡೋದು, ಇದು ಸುಮ್ನೆ ಹೆಸರಿಗೆ ಮಾಡುವಂತದ್ದು ಇರ್ತದೆ. ಅದೆಷ್ಟೋ ಜನ ಮೋಸ ಹೋಗ್ತಾರಲ್ವಾ ಲವ್ ಮಾಡಿ ಹಾಗೆ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ನಿಜವಾದ ಪ್ರೀತಿ ನಮ್ಮ ಹೃದಯಕ್ಕೆ, ನಮ್ಮ ನಿಜವಾದ ಪ್ರೀತಿ ಯೇಸು ಸ್ವಾಮಿ. ಇದನ್ನ ನಾವು ಹೊಂದಿಕೊಳ್ಳೋಣ. ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪರಿಶುದ್ಧನಾದ ತಂದೆಯೇ, ನಿನ್ನ ಎಷ್ಟೋ ಒಳ್ಳೆಯವನು, ಏನೆಂದು ನಾ ಆಡಲಿ, ಹೇಗೆಂದು ನಾ ಸ್ತುತಿಸಲಿ ಅಂತ ಸಂಗೀತಗಾರ ಹೇಳಿದ್ದಾನೆ. ಏನೆಂದು ನಾ ಆಡಲಿ ಅಂತ, ಏನಂತ ವರ್ಣಿಸಲಿ ನಿನ್ನನ್ನ? ವರ್ಣಿಸಲು ಅಸಾಧ್ಯವಾದಂತವನು ನೀನು, ವರ್ಣಿಸಲು ಸಾಧ್ಯವಿಲ್ಲ ನಿನ್ನ ಮಾತುಗಳನ್ನು, ನೀವು ನಿನ್ನನ್ನು ಪ್ರೀತಿ ಮಾಡಲು ಈ ಹೃದಯ ಸಾಲದಯ ಅಂತ ಹೇಳಿದಾಗೆ, ಈ ನಿನ್ನ ಪ್ರೀತಿಸಲು ಈ ಹೃದಯ ಸಾಲದಯ ಅಂತ ಹೇಳಿದಾಗೆ, ದೇವರೇ ನಿನ್ನನ್ನು ವರ್ಣಿಸಲು ಎಷ್ಟು ಭಾಷೆಗಳಿಗೆ ಇನ್ನೂ ನೀನು ಅಂತ ದೊಡ್ಡವನು. ಇಡೀ ಭೂಲೋಕ ಪರಲೋಕ ದೃಶ್ಯ ವಸ್ತುಗಳು ಎಲ್ಲ ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡ್ತಾ ನಮ್ಮನ್ನ ನೋಡ್ತಾ ಇರುವಂತ ದೇವರು ನಮಗೆ ಪ್ರಕಟ ಮಾಡಿಕೊಂಡಿದ್ದೀಯಲ್ಲ. ಪಾಪಿಗಳಾದ ನಮಗೆ ನಾವು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ಬೇಕು, ನಮ್ಮನ್ನು ಕ್ಷಮಿಸು. ನಿನ್ನನ್ನು ಪ್ರೀತಿಸುವ ಹೃದಯ ನಮಗೆ ಕೊಡು. ಈ ಮುಂಜಾನೆ ವೇಳೆ ನಮ್ಮೆಲ್ಲರನ್ನು ಆಶೀರ್ವದಿಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆಯೇ, ಆಮೆನ್.